ಸೊ ಇದೇನು 1976ಗೆ ಮೊದಲು ಮರ್ಡರ್ ಅಂದರೆ ಡೆತ್ ಸೆಂಟೆನ್ಸ್ ಕೊಡ್ತಿದ್ರು. ಈಗ ಮರ್ಡರ್ ಅಂದರೆ ಲೈಫ್ ಸೆಂಟೆನ್ಸ್. ಓನ್ಲಿ ವೆರಿ ರೇರ್ ಕೇಸ್, ವರ್ಷಕ್ಕೆ ಒಂದು ಕೂಡ ನಿರ್ಭಯ ಮರ್ಡರ್ ಕೇಸಲ್ಲಿ ಹ್ಯಾಂಗಿಂಗ್ ಆಯಿತು. ಬಿಲ್ಲಾ ರಂಗದ ಅದಕ್ಕೆ ಮೊದಲು ಒಂದು ಕೇಸಲ್ಲಿ ಹ್ಯಾಂಗಿಂಗ್ ಆಯಿತು. ಈಗ ಒಂದು ರೇಪು ಮರ್ಡ್ರ್ ಕಲ್ಕಟ್ಟಾದಲ್ಲಿ ಚಟರ್ಜಿ ಅವಂದು ಹ್ಯಾಂಗಿಂಗ್ ಆಯಿತು. ಈ ಥರ ಎಕ್ಸ್ಟ್ರಾಡಿನರಿ ಆ್ಯಂಡ್ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಮಾತ್ರ ಹ್ಯಾಂಗಿಂಗ್ ಆಗುತ್ತೆ. ಇದು ಏನು ನನ್ನ ಪ್ರಕಾರ ಹ್ಯಾಂಗಿಂಗ್ ಕೊಡೋ ಕೇಸ್ ಏನಿಲ್ಲ. ಬಟ್ ಲೈಫ್ ಸೆಂಟೆನ್ಸ್ಗೆ ಸಾಧ್ಯತೆ ಇದೆ. ಇದೇ ಥರ ಕೇಸು 1997 ಚಿದಂಬರ ಶೆಟ್ಟಿ ಮರ್ಡರ್ ಕೇಸ್ ಆಗುತ್ತೆ. ಚಿದಂಬರ ಶೆಟ್ಟಿ ದೊಡ್ಡ ಫಿಲ್ಮ್ ಪ್ರೊಡ್ಯೂಸರು. ಆತನನ್ನು ಫೈನಾನ್ಷಿಯರ್ಗಳು ಕೊಂದುಬಿಡ್ತಾರೆ. ಆವಾಗ DNA ಇಲ್ಲ, CCTV ಇಲ್ಲ, ಮೊಬೈಲ್ ಫೋನ್ಸ್ ಇಲ್ಲ, ಪೇಜರ್ ಇತ್ತು. ಅಲ್ಲಿ ಕನೆಕ್ಟಿವಿಟಿ ಒಂದು ಪೇಜರ್ ಮೆಟೀರಿಯಲ್ ಇತ್ತು. ಫೋನ್ ಮಾಡ್ತಾರೆ, ಹೆಂಡತಿಗೆ ಫೋನ್ ಮಾಡ್ತಾರೆ, ದುಡ್ಡು ರೆಡಿ ಮಾಡಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಹಾಕ್ತಾರೆ. ಆ ಕೇಸು ನಾನೇ ನಡೆಸಿದ್ದು. ಅದು ಎಲ್ಲರಿಗೂ ಬಿಡುಗಡೆ ಆಯಿತು 98 ಎಲ್ಲರೂ ಫಿಲ್ಮ್ ರಿಲೇಟೆಡ್ ಕೇಸೇ, ಸೇಮ್ ಇದೇ ಥರ ಕೇಸೇ. ಅದು ನಾನೇ ನಡೆಸಿದ್ದದು ಆ ಕೇಸು. ಸೊ ಈ ಕೇಸು ಯಾರು ನಡೆಸ್ತಾರೆ, ಎಲ್ಲೋಗುತ್ತೆ, ಏನು ತನಿಖೆ, ಇದೆಲ್ಲನೂ ಕಾಯ್ದು ನೋಡಬೇಕು. ಸರ್, ಈಗ ಈ ಕೇಸಲ್ಲಿ 231 ಎವಿಡೆನ್ಸ್ ಕಲೆಕ್ಟ್ ಮಾಡಿರುವಂಥದ್ದು. ಅದರಲ್ಲಿ ಕೆಲವೊಂದು ಆಫೀಸರ್ಸ್ ಅಂದರೆ FSL ಟೀಮ್ ಅವರನ್ನೇ ಎವಿಡೆನ್ಸ್ ಆಗಿ ಪರಿಗಣಿಸಿರುವಂಥದ್ದು. ಯಾಕೆ ಸರ್, ಅದರಿಂದ ಏನು ಬೆನಿಫಿಟ್ ಅಂತ ಹೇಳಿ? ಯಾವ ಆಫೀಸರು? FSL ಆಫೀಸರ್ ಅಲ್ಲೇ ಹೋಗಬೇಕು. ಈಗ ರಕ್ತ ಅಲ್ಲೇ ಹೋಗಬೇಕು, ಡಿಜಿಟಲ್ ಅಲ್ಲೇ. ಪ್ರತಿಯೊಂದು ಟೆಸ್ಟ್ ಅನಾಲಿಸಿಸ್ ದಟ್ ಈಸ್ ಕಾಲ್ಡ್ ಎಸ್ ಎಕ್ಸ್ಪರ್ಟ್ ಒಪಿನಿಯನ್ ಅಂದಿದೆ. ಸೆಕ್ಷನ್ 45 ಸಬ್ಸೆಕ್ಷನ್ A, ದೆನ್ 65B, 79A ಆಫ್ IT ಆ್ಯಕ್ಟು. ಅದು ಅವ್ರು ನೋಟಿಫೈಡ್ ಎಕ್ಸಾಮಿನರ್ ಹತ್ರನೇ ಹೋಗಬೇಕು, ಅದು ಅಲ್ಲೇ ಹೋಗುತ್ತೆ. ಸೊ ಡಿಜಿಟಲ್ಲು, ವಾಯ್ಸು. ಈಗ CCTV ಫುಟೇಜಲ್ಲಿ ನಾನು ನಂದು ಫುಟೇಜ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ನನ್ನನ್ನು ಅರೆಸ್ಟ್ ಮಾಡಿದರೆ ಸೊ ನಂದು ಅಡ್ಮಿಟೆಡ್ ಸ್ಯಾಂಪಲ್ನ ತೆಗೆದು ಅದನ್ನು ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ಗೆ ಮೂಗು, ಕಣ್ಣು, ಹೇರ್ ಸ್ಟೈಲ್ ಇದೇ ಥರ ಮ್ಯಾಚಿಂಗ್ ಮಾಡಬೇಕು. ಅದನ್ನು ಇದರಲ್ಲಿ ಮಾಡಿದಾರಾ ಇಲ್ವೋ ಅಂತ ಪ್ರತಿಯೊಂದು ಟೆಸ್ಟಿಂಗ್. ಅದೇ FSL. ಇದರಲ್ಲಿ ಏನು ಮಾಡಿದ್ದಾರೆ, ಸಾಕ್ಷಿದಾರನೆಲ್ಲ ಗೌರ್ಮೆಂಟ್ ಅಫಿಷಿಯಲ್ನೇ ಹಾಕ್ಕೊಂಡಿದ್ದಾರೆ. ಕಾರಣ ಏನಂದರೆ, ಪ್ರೈವೇಟ್ ವಿಟ್ನೆಸ್ ಹಾಕಿದರೆ ಅವರು ಪ್ರತಿಕೂಲ ಸಾಕ್ಷಿ ಹಾಕ್ತಾರೆ, ಹಾಸ್ಟೈಲ್ ಹಾಕ್ತಾರೆ ಎಂದು. ಎಲ್ಲ ಗೌರ್ಮೆಂಟ್ ಅಫಿಷಿಯಲನ್ನೇ. ಅದು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂದು. ಬಟ್ ಅದ್ರ ಮೇಲೆ ಆ್ಯಂಟಿ ಡಿಸಿಷನ್ಸ್ ಕೂಡ ಇದೆ. ಇದೆಲ್ಲ ಕೂಡ ಡಿಫೆನ್ಸ್ ಲಾಯರ್ ಮೇಲೆ. ಈಗ ಇದು ಪಕ್ಕದಲ್ಲಿ ಆಫೀಸ್ ಇದೆ, ಈ ಕಡೆ ಆಫೀಸ್ ಇದೆ, ಇಲ್ಲೇ 4-5 ಜನ ಕೊಲೀಗ್ಸ್ ಇದ್ದಾರೆ ಎದುರುಗಡೆ. ಇವ್ರನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿಂದ ವಿಧಾನಸೌಧದಿಂದ ಒಬ್ಬ ವಿಟ್ನೆಸ್ನ ತಂದರೆ ಅದನ್ನು ಡಿಫೆನ್ಸ್ ಲಾಯರ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದ್ರ ಮೇಲೆ ಇರುತ್ತೆ. ಈಗ ಟ್ರೆಂಡೇ ಏನಂದರೆ, ಸೆನ್ಸೇಷನಲ್ ಕೇಸಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸನ್ನು ಸಾಕ್ಷಿಯಾಗಿ ಹಾಕ್ಕೊಳ್ತಾರೆ. ಏನಕ್ಕೆ? ಪಂಚರ ಸಾಕ್ಷಿ, ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಸೀನ್ ಸಾಕ್ಷಿ, ರೆಟ್ರಿವಿಯಲ್, ಎಲ್ಲದಕ್ಕೂ ಗೌರ್ಮೆಂಟ್ ಅಫಿಷಿಯಲ್ನ ಹಾಕ್ಕೊಳ್ತಾರೆ. ಅವರು ಹಾಸ್ಟೈಲ್ ಆಗೋದಿಲ್ಲ. ಸೊ ಈ ಥರನೇ ಇದು ಒಂದು ಟ್ರೆಂಡ್ ಹಂಗೆ ಆಗಿಬಿಟ್ಟಿದೆ. ಇಂಥ ಕೇಸ್ಗಳಲ್ಲಿ ಡೆಫಿನೆಟ್ಟಾಗಿ ಪ್ರಾಸಿಕ್ಯೂಷನ್ ಗೆಲ್ಲುತ್ತಾ ಇಲ್ಲ ಆರೋಪಿ ಗೆಲ್ತಾರ, ಇದು ಬ್ಯಾಲೆನ್ಸ್. ಅದಕ್ಕೆ ನ್ಯಾಯಾಧೀಶರು ಕೂತಿದ್ದಾರೆ. ಈ ಕಡೆ ತೂಕ ಎಷ್ಟಿದೆ, ಈ ಕಡೆ ಎಷ್ಟು ತೂಕ ಇದೆ, ಯಾರ ಕೆಪಾಸಿಟಿ ಎಷ್ಟಿದೆ. ಬಟ್ ಸೈನ್ಸ್ ಈಸ್ ದೇರ್, ಬಟ್ ಸಬ್ಜೆಕ್ಟ್ ಟು ಅನಾಲಿಸಿಸ್. ಈಗ ಮಾರ್ಪಿಂಗ್ ಮಾಡ್ಬೋದು. ಈಗ ಡಿಜಿಟಲ್ ಎವಿಡೆನ್ಸ್ ಅಂದರೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಮಾರ್ಪಿಂಗ್ ಮಾಡ್ಬೋದು, ಯಾವುದರಲ್ಲಿ ಸೇರಿಸ್ಬೋದು, ಎಡಿಟ್ ಮಾಡ್ಬೋದು. ಇದೆಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅದಕ್ಕೆ ಹಲವಾರು ಪ್ರೊಸೀಜರ್ಸ್ ಇದೆ, ಹಲವಾರು ಡಿವೈಸ್ಗಳಿದೆ, ಆ್ಯಪ್ ಇದೆ, ಟೂಲ್ಸ್ ಇದೆ. ಆ ಟೂಲ್ಸ್ ಎಲ್ಲ ಕರೆಕ್ಟಾಗಿ ಪಾಲನೆ ಮಾಡಿದಾರಾ ಇಲ್ವಾ, ಇದೆಲ್ಲ ಸೇರಿ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.